Praise the Lord. Greetings to you all in the name of our Lord and Savior Jesus Christ. Today's Bible verse, the letter to the Hebrews, chapter 7, verse 25. So he is able now and always to save those who come to God through him. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಲೇವಿಯರು ಮಾಡ್ತಕ್ಕಂಥ ಉದ್ಯೋಗ ಅವರಿಗೆ ಮರಣವು ಅಡ್ಡಿ ಬರುವುದರಿಂದ ಅವರ ಉದ್ಯೋಗ ನಿಂತು ಹೋಗುತ್ತದೆ. ಆದರೆ ನಮ್ಮ ಯೇಸು ಸ್ವಾಮಿಗೆ ಮರಣ ಅಡ್ಡಿ ಬರಲಿಲ್ಲ. ಮರಣವನ್ನು ಗೆದ್ದಿರ್ತಕ್ಕಂಥ ಯೇಸು ಸ್ವಾಮಿ ನಮ್ಮ ದೇವರಾಗಿರುವುದರಿಂದ ಆತನ ಯಾಜಕತ್ವ ಸದಾ ಕಾಲ ಇರುವಂಥದ್ದಾಗಿದೆ. ಆದುದರಿಂದ ಆತನು ನಮ್ಮನ್ನು ರಕ್ಷಿಸುವಾತನು. ಆದ ಕಾರಣ ತನ್ನ ಮೂಲಕ ಯೇಸು ಸ್ವಾಮಿಯ ಮೂಲಕ ಯಾರು ದೇವರ ಬಳಿಗೆ ಬರುತ್ತಾರೋ ಅಂಥವರನ್ನು ರಕ್ಷಿಸುತ್ತಾನೆ. ಅಂಥವರನ್ನು ರಕ್ಷಿಸಲಿಕ್ಕೆ ನಮ್ಮ ಯೇಸು ಸ್ವಾಮಿ ಶಕ್ತರಾಗಿದ್ದಾರೆ ಎನ್ನುವ ವಾಕ್ಯ ಇವತ್ತು ನಮಗೆ ದೇವರು ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಮ್ಮ ಯೇಸು ಸ್ವಾಮಿ ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಯೇಸು ಸ್ವಾಮಿಯ ಮಾರ್ಗವನ್ನು ಹಿಡಿದುಕೊಂಡು ಯೇಸು ಸ್ವಾಮಿಯ ಹತ್ತಿರ ನಾವು ಬಂದು ಯೇಸು ಸ್ವಾಮಿಯ ಕ್ರೂಜೆಯ ಬಳಿಗೆ ಬರುವುದಾದರೆ ಯೇಸು ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸುವಾತನಾಗಿದ್ದಾನೆ. ಇಂದು ನೀನು ಯಾವ ಒಂದು ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡರೂ ಕೂಡ ಯೇಸು ಸ್ವಾಮಿಯ ಬಳಿ ನೀನು ಬರುವುದಾದರೆ ಯೇಸು ಸ್ವಾಮಿ ಖಂಡಿತವಾಗಿಯೂ ನಿನಗೆ ಆ ಎಲ್ಲ ಸಂಕಟಗಳಿಂದ ಬಿಡಿಸಿ ರಕ್ಷಿಸುತ್ತಾರೆ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಮತ್ತೆ ಮತ್ತೆ ತಿರುಗಿ ಓದಿ ನೋಡಿರಿ. ನಮ್ಮ ಯೇಸು ಸ್ವಾಮಿ ಸದಾ ಕಾಲಕ್ಕೂ ಜೀವಿಸುವಾತನಾಗಿದ್ದಾನೆ. ಆತನು ನಮ್ಮನ್ನು ಉದ್ಧರಿಸುತ್ತಾನೆ, ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ ಎನ್ನುವ ವಾಕ್ಯವನ್ನು ನಾವು ವಿಶ್ವಾಸದಿಂದ ಮೇಲಿಂದ ಮೇಲೆ ಹೇಳುತ್ತಾ ಇರೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನಮ್ಮ ರಕ್ಷಕನು ನನ್ನನ್ನು ಕಾಪಾಡುತ್ತಾನೆ. ಆದುದರಿಂದ ನಾನು ಯಾವಾಗಲೂ ಸುಖಕರವಾಗಿರುತ್ತೇನೆ, ನಾನು ಯಾವಾಗಲೂ ಕ್ಷೇಮವಾಗಿರುತ್ತೇನೆ, ನಾನು ಯಾವಾಗಲೂ ಆರೋಗ್ಯವಾಗಿರುತ್ತೇನೆ ಎನ್ನುವ ಮಾತನ್ನು ನೀವು ಪದೇ ಪದೇ ಹೇಳುತ್ತಾ ಇರ್ರಿ. ದೇವರು ಖಂಡಿತವಾಗಿಯೂ ನಿನ್ನನ್ನು ರಕ್ಷಿಸುತ್ತಾರೆ. ಸೈತಾನನು ಒಂದು ಕಡೆ ನಿಮ್ಮ ಹತ್ತಿರ ನಿಂತುಕೊಂಡು ನಿಮಗೆ ಅಧೈರ್ಯಪಡಿಸುತ್ತಾನೆ. ನೀನು ಕ್ರೈಸ್ತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ನೀನು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಕ್ರೈಸ್ತರ ಮಾರ್ಗ ಕಠಿಣವಾದ ಮಾರ್ಗ, ನೀನು ಕಣ್ಣಿನ ಆಶೆ, ಶರೀರದ ಆಶೆ, ಲೋಕದ ಆಶೆ, ಬದುಕು ಬಾಳಿನ ಆಶೆ, ಇದರಿಂದ ಹೊರಬರಲಿಕ್ಕೆ ದೂರವಿರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಿಮ್ಮ ಹಿಂದೆ ಕಿವಿ ಮಾತನ್ನು ಊದಿ ಬಿಡುತ್ತಾನೆ. ಪ್ರಿಯರೇ, ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಕ್ರೈಸ್ತ ಮಾರ್ಗವನ್ನು ಅನುಸರಿಸುತ್ತೀರಿ ಎನ್ನುವಂಥ ಮಾತನ್ನು ಹೇಳಿ ನಿಮಗೆ ಅಧೈರ್ಯಪಡಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆಯಲ್ಲಿ ನಮ್ಮ ಯೇಸು ಸ್ವಾಮಿ ನಿನ್ನ ಪಕ್ಕದಲ್ಲಿಯೇ ನಿಂತುಕೊಂಡು, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನಾನು ಜೀವ ಸ್ವರೂಪನಾಗಿದ್ದೇನೆ, ನಾನು ಸದಾ ಕಾಲಕ್ಕೂ ಜೀವಿಸುವಾತನಾಗಿದ್ದೇನೆ, ನೀನು ನನ್ನ ಬಳಿ ಬರುವುದಾದರೆ ನಾನು ನಿನ್ನನ್ನು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಎನ್ನುವ ಮಾತನ್ನು ನಮ್ಮ ಯೇಸು ಸ್ವಾಮಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಯೇಸುವಿನ ಕಡೆಗೆ ನೋಡಿರಿ. ನಮ್ಮ ಯೇಸು ಸ್ವಾಮಿ ಸದಾ ಕಾಲಕ್ಕೂ ಜೀವಿಸುವಂಥ ದೇವರು. ನಮ್ಮ ಯೇಸು ಸ್ವಾಮಿ ನಮ್ಮ ಪ್ರೀತಿಯ ತಂದೆಯಾಗಿದ್ದಾರೆ. ಈ ಪ್ರೀತಿಯುಳ್ಳ ತಂದೆಯ ಕಡೆ ನೀವು ಬರುವುದಾದರೆ ಆತನು ತನ್ನ ಪ್ರೀತಿಯ ಕರೆಗಳನ್ನು ಚಾಚಿ ನಿನ್ನನ್ನು ಆಶೀರ್ವದಿಸುತ್ತಾರೆ. ತನ್ನ ಪ್ರೀತಿಯ ಕರೆಗಳನ್ನು ಚಾಚಿ ಇಂದು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಮಗನೇ, ಹೆದರಬೇಡ, ನಾನು ನಿನ್ನನ್ನು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಎಂಬುದಾಗಿ. ಈ ಸಂಪೂರ್ಣವಾಗಿ ರಕ್ಷಿಸುತ್ತೇನೆ, ಸದಾ ಕಾಲಕ್ಕೂ ನಿನ್ನ ಜೊತೆ ಇರುತ್ತೇನೆ ಎನ್ನುವಂಥ ಈ ಮಾತನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ಈ ಲೋಕದಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಆ ಮಗುವಿಗೆ ಪರಾಂಬರಿಸಲಿಕ್ಕೆ ತಂದೆ ತಾಯಿಗಳು ಜೊತೆ ಇರುತ್ತಾರೆ, ಸಹೋದರ ಸಹೋದರಿಯರು ಜೊತೆಗಿರುತ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋದರೆ ಅಲ್ಲಿ ಸ್ನೇಹಿತರು ಜೊತೆ ಇರ್ತಾರೆ. ಆದರೆ ಕೊನೆಯವರೆಗೆ ಬರುವವರು ಯಾರೂ ಇರುವುದಿಲ್ಲ ಪ್ರಿಯರೇ. ಹೆತ್ತವರಿಗೆ ವಯಸ್ಸಾದಾಗ ಅವರು ಕರ್ತನಲ್ಲಿ ನಿತ್ಯ ಹೋಗುತ್ತಾರೆ. ಸಹೋದರ ಸಹೋದರಿಯರು ಮದುವೆ ಮಾಡಿಕೊಂಡು ತಮ್ಮ ಕುಟುಂಬವನ್ನು, ತಮ್ಮ ಜೀವಿತವನ್ನು ನೋಡಿಕೊಂಡು ಬೇರೆ ಕಡೆಗೆ ಹೊರಟು ಹೋಗುತ್ತಾರೆ. ಸ್ನೇಹಿತರು ಇಂದು ಇರಬಹುದು, ನಾಳೆ ಇರುವುದಿಲ್ಲ. ಆದರೆ ಕೊನೆಯವರೆಗೂ ನಮ್ಮ ಜೊತೆ ಇರುವವರು ಯಾರು? ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ಒಬ್ಬ ಕವಿ ಈ ರೀತಿ ಹೇಳ್ತಾನೆ, ಮನೆಯವರೆಗೆ ನೆಂಟರು, ಬೀದಿವರೆಗೆ ಪತ್ನಿ, ಕಾಡಿನವರೆಗೆ ಮಕ್ಕಳು,
ಆದರೆ ಕಡೆಯವರೆಗೆ ಯಾರು ಎನ್ನುವ ಪ್ರಶ್ನೆ ಮೂಲಕ ತನ್ನ ಕವಿತೆಯನ್ನು ಮುಗಿಸುತ್ತಾನೆ. ಅವನಿಗೂ ಇದರ ಉತ್ತರ ದೊರೆಯಲಿಲ್ಲ. ಹೌದು, ಕೊನೆಯವರೆಗೆ ನಮಗೆ ಯಾರೂ ಇರುವುದಿಲ್ಲ, ಕೇವಲ ಯೇಸು ಸ್ವಾಮಿ ನಮ್ಮ ಪ್ರೀತಿಯ ತಂದೆ ನಮ್ಮ ಜೊತೆಗೆ ಇರುವಾತನಾಗಿದ್ದಾನೆ. ಯೇಸು ಸ್ವಾಮಿ ಇವತ್ತು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಆದ ಕಾರಣ ನನ್ನ ಪ್ರಿಯ ದೇವಜನರೇ, ಇಂದಿನ ವಾಕ್ಯದ ಪ್ರಕಾರ ನೀವು ಆತನ ಬಳಿಗೆ ಬರುವುದಾದರೆ ಆತನು ನಿನ್ನನ್ನು ಸಂಪೂರ್ಣವಾಗಿ ರಕ್ಷಿಸುತ್ತಾನೆ. ನಮ್ಮ ಯೇಸು ಸ್ವಾಮಿ ಸದಾ ಕಾಲಕ್ಕೂ ಏಕ ರೀತಿಯಾಗಿರುವ ದೇವರಾಗಿದ್ದಾರೆ, ಸದಾ ಕಾಲಕ್ಕೂ ಇರುವಂಥ ದೇವರಾಗಿದ್ದಾರೆ. ಮಾರ್ಪಡದಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಿನ್ನೆ ಈ ಹೊತ್ತು ನಿರಂತರವೂ ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಇಂದು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನಗೆ ಮಾರ್ಗ ನಡೆಸುತ್ತೇನೆ, ನಾನು ನಿನಗೆ ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿಯ ಬಳಿಗೆ ನೀನು ಬರುವುದಾದರೆ ಯುಗದ ಸಮಾಪ್ತಿಯವರೆಗೂ ಯೇಸು ಸ್ವಾಮಿಯವರು ನಿನ್ನ ಜೊತೆಗಿದ್ದು ನಿನ್ನನ್ನು ಕೈ ಹಿಡಿದು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನೀನು ಸದಾ ಕಾಲಕ್ಕೂ ಜೀವಿಸುವ ಆತನು ಸ್ವಾಮಿ, ನಿನಗೆ ಸ್ತೋತ್ರ. ನಿನ್ನ ಬಳಿಗೆ ಬರುವವರನ್ನು ನೀನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದೆ ದೇವ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ಅನೇಕರು ಅನೇಕ ಸಮಸ್ಯೆಗಳಿಗೆ ಈಡಾಗಿದ್ದಾರೆ ಕರ್ತನೆ, ರೋಗಗಳಿಗೆ ತುತ್ತಾಗಿದ್ದಾರೆ ಸ್ವಾಮಿ, ಭವಿಷ್ಯತ್ತಿನ ಕುರಿತು ಚಿಂತಿಸ್ತಾ ಇದ್ದಾರೆ ಕರ್ತನೆ. ಜೊತೆಗೆ ಯಾರೂ ಇಲ್ಲ ಎಂಬುದಾಗಿ ಒಂಟಿಗರಾಗಿ ಅನೇಕ ಪ್ರಿಯ ದೇವಜನರಪ್ಪ ಬಳಲಿ ಹೋಗಿದ್ದಾರೆ ಸ್ವಾಮಿ, ನಿಶ್ಶಕ್ತರಾಗಿದ್ದಾರೆ ದೇವ, ರೋಗದಲ್ಲಿದ್ದಾರೆ ಸ್ವಾಮಿ. ಇವರನ್ನು ಮುಟ್ಟು ಕರ್ತನೆ, ಇವರನ್ನು ಆಶೀರ್ವದಿಸು, ಇವರ ಜೊತೆಗೆ ನೀನಿರು ಸ್ವಾಮಿ, ಇವರನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಡು ಇಂದಿನಿಂದ ದೇವ. ಇವರ ಕೈ ಹಿಡಿದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.